ಅವಶ್ಯಕತೆನೇ ಇರಬಾರ್ದಾಗಿತ್ತು. ಸೊ ಸುಮ್ನೆ ಜಗಳ ಅಂತ ಅನ್ಸುತ್ತೆ. ಚೈತ್ರ ಕುಂದಾಪುರ ಅವರು ಜಾಸ್ತಿ ಕಂಟೆಂಟ್ ಕೊಡ್ಬೋದು ಅಂತ ಅನ್ನಿಸ್ತು. ಅನ್ನೆಸೆಸರಿ ಜಗಳ ಅಲ್ಲಿ ಆಗ್ತಾ ಇದೆ ಅನ್ಸುತ್ತೆ. ಸ್ವಲ್ಪ ತುಂಬಾ ಗೊಂದಲ ಆಗ್ತಿದೆ. ಚೈತ್ರ ಕುಂದಾಪುರ್ ಮತ್ತೆ ಲಾಯರ್ ಬಂದಿದಾರಲ್ಲ, ಅವ್ರು ಸ್ವಲ್ಪ ಕಂಟೆಂಟ್ ಜಾಸ್ತಿ ಕೊಡ್ಬೋದು, ಇಂಟ್ರೆಸ್ಟಿಂಗ್ ಅಂತ ಅನ್ಸಿದೆ. ಬಿಗ್ ಬಾಸ್ ಬಂದ್ಮೇಲೆನೆ ಗೊತ್ತಾಗಿದ್ದು ಅವ್ರು ಯಾರು ಅಂತ. ಲೈಕ್ ಇನ್ನು ಪ್ರಾಪರ್ ಆಗಿ ಯಾರು ಅಂತ ಗೊತ್ತಾಗಿಲ್ಲ. ಬಿಗ್ ಬಾಸ್ ಅಲ್ಲಿ ನಂಗೆ ಈ ಸತಿ ಯಾರು ಇಷ್ಟ ಆಗಿಲ್ಲ. ಎಲ್ಲಾ ಕಂಟೆಸ್ಟೆಂಟ್ಸ್ ನೋಡಿದೀನಿ, ಬಟ್ ಚೈತ್ರ ಕುಂದಾಪುರ್ ಮತ್ತೆ ಲಾಯರ್ ಬಂದಿದಾರಲ್ಲ, ಅವ್ರು ಸ್ವಲ್ಪ ಕಂಟೆಂಟ್ ಜಾಸ್ತಿ ಕೊಡ್ಬೋದು, ಇಂಟ್ರೆಸ್ಟಿಂಗ್ ಅಂತ ಅನ್ಸಿದೆ. ಇನ್ನ ಫಸ್ಟ್ ಎಪಿಸೋಡ್ ಅಲ್ವಾ, ಇನ್ನ ಫುಲ್ ಗೊತ್ತಾಗಿಲ್ಲ ಅಷ್ಟೇ. ಸೊ ಫಸ್ಟ್ ಡೇನೆ ಒಳ್ಳೆ ಜಗಳ ಇತ್ತು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಜಗಳ ಆಕ್ಚುಲಿ ಅವಶ್ಯಕತೆನೇ ಇರಬಾರ್ದಾಗಿತ್ತು. ಸೊ ಸುಮ್ನೆ ಜಗಳ ಅಂತ ಅನ್ಸುತ್ತೆ ಬಿಗ್ ಬಾಸ್ ನೋಡಿದ್ರೆ. ಅದ್ರಲ್ಲಿ ನಂಗೆ ತ್ರಿವಿಕ್ರಮ್ ಇಷ್ಟ ಆದ. ನಿಮ್ಗೆ ಯಾರು ಇಷ್ಟ ಆದ? ನನ್ಗಿನ್ನ ಯಾರು ಇಷ್ಟ ಆಗಿಲ್ಲ, ಬಟ್ ಫಸ್ಟ್ ಡೇ ಬಂದಾಗ ಚೈತ್ರ ಕುಂದಾಪುರ ಅವರು ಜಾಸ್ತಿ ಕಂಟೆಂಟ್ ಕೊಡ್ಬೋದು ಅಂತ ಅನ್ನಿಸ್ತು. ಚೈತ್ರ ಕುಂದಾಪುರ ನೆನ್ನೆ ಮಾಡಿದ್ ಸರಿನಾ? ಸೊ ತಿನ್ಬಿಟ್ಟು ಅವ್ರ ಟೀಮ್ಗೆ ಇದಾಕಿದ್ದು ಸರಿನಾ? ಇಲ್ಲ ಅದು ಕರೆಕ್ಟ್ ಅಲ್ಲ. ಅವ್ರು ಹೇಳಿದ್ರು ಫಸ್ಟ್ ಎಪಿಸೋಡ್ ಅಲ್ಲೇ ನಾನು ಎಲ್ಲಾ ಪ್ರೀವಿಯಸ್ ಎಪಿಸೋಡ್ಸ್ ಅಂದ್ರೆ ಪ್ರೀವಿಯಸ್ ಬಿಗ್ ಬಾಸ್ ಎಲ್ಲ ಫಾಲೋ ಮಾಡಿದೀನಿ ಅಂತ ಹೇಳ್ಬಿಟ್ಟು, ಅಷ್ಟು ಫಾಲೋ ಮಾಡಿದ್ರು ರೂಲ್ಸ್ ನ ಫಾಲೋ ಮಾಡ್ದಲೆ ಸುಮ್ನೆ ಆತರ ತಿನ್ಕೊಂಡು ಹೋಗಿತ್ತು. ಇಟ್ಸ್ ಸಣ್ಣ ಮಕ್ಳು ತರ ಅನ್ನಿಸ್ಬಿಡ್ತು. ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಬಟ್ ಅವ್ರು ಅದನ್ನ ಫುಲ್ಫಿಲ್ ಮಾಡ್ಲಿಲ್ಲ. ನಮ್ ಲಾಯರ್ ಜಗದೀಶ್ ಸೊ ಎತ್ತಿಕ್ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಿಲ್ವಾ ಮ್ಯಾಮ್ ನಿಮ್ಗೆ? ನನ್ಗೆ ಆತರ ಏನೋ ಅನಿಸ್ತಿಲ್ಲ. ಇಷ್ಟು ಬಂದಾಗ್ಲೇ ಹೇಳಿದ್ರಲ್ಲ, ಇಲ್ಲಿ ನಾನೇ ಡಾನು ನೀನೇ ಸಮಥಿಂಗ್ ಏನೋ ಚೈತ್ರ ಕುಂದಾಪುರ್ಗೆ ಹೇಳಿದ್ರು. ಅದೇ ತರ ಒಂದ್ ಸ್ವಲ್ಪ ಏನೋ ಹೇಳಿದ್ರು, ಆತರ ಹೇಳಿದ್ರು. ಸೊ ಅವ್ರು ಅದೇ ತರ ಒಂಚೂರು ನಡ್ಕೋತಾ ಇದ್ದಾರೆ ಅಂತ ಅಷ್ಟೇ. ಮ್ಯಾಮ್ ಈಗ ನರ್ಕದಲ್ಲಿ ಇದ್ದವ್ರಿಗೆ ಸೊ ವಾಟರ್ ಕೊಟ್ಟಿದ್ದು ತಪ್ಪಾ ಸರಿನಾ? ನೀರ್ ಕೊಟ್ಟಿದ್ದು ತಪ್ಪೇನಿಲ್ಲ, ಕೊಡ್ಬೋದಲ್ವಾ. ನೀರ್ ಕುಡಿಯೋಕೆ ಬೇಕಲ್ವಾ. ಮತ್ತೆ ಆಕ್ಚುಲಿ ಅವ್ರಿಗೆ ನೀರ್ ಕೊಡ್ಬೇಕು ಅಂತಾನೆ ಇತ್ತು, ಬಟ್ ಬಿಸಿ ನೀರ್ ಕೊಟ್ಟಿದ್ ಸಮಥಿಂಗ್ ಏನೋ ಬಿಸಿ ನೀರ್ ಕೊಡ್ಬೇಕು ಅಂತಾನೆ ಇತ್ತಲ್ಲ. ನನ್ಗೆ ತಪ್ಪ ಅನ್ಸಿಲ್ಲ, ಆಕ್ಚುಲಿ ನೀರ್ ಕೊಡ್ಬೋದು, ಹಂಗೇನಿಲ್ಲ. ಈಗ ತುಕಾಲಿಗೆ ಹೋದ್ಸಲಿ ಕೊಟ್ಟಿದ್ರು, ಈ ಸಲ ಮತ್ತೆ ಅವ್ರ ಹೆಂಡತಿ ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಅಭಿಪ್ರಾಯ ಏನು? ಎವ್ರಿ ಪರ್ಸನ್ ಇಂಡಿವಿಜುವಲ್ ಡಿಫ್ರೆಂಟ್. ಅವ್ರ ಹಸ್ಬೆಂಡ್ ಅಂಡ್ ವೈಫ್ ಅಂತ ಬರಲ್ಲ. ಮಾನ್ಸ ಅವರು ಇಂಡಿವಿಜುವಲ್ ಆಗಿ ಅವ್ರ ಐಡೆಂಟಿಟಿನೂ ಕ್ರಿಯೇಟ್ ಮಾಡಿದ್ದಾರೆ. ಅವ್ರಿಗೆ ಕೊಟ್ಟಿರೋ ಆಪರ್ಚುನಿಟಿ ನನಗೇನು ರಾಂಗ್ ಅನ್ಸಲ್ಲ. ಅವ್ರಿಗೂ ಟ್ಯಾಲೆಂಟ್ ಇದೆ. ಶಿ ವಿಲ್ ಆಲ್ಸೋ ಗಿವ್ ಅ ಗುಡ್ ಕಂಟೆಂಟ್ ಅಂತ ನಾನು ಅನ್ಕೋತೀನಿ. ಈಗಿನ ಸಿಚುವೇಶನ್ ಅಲ್ಲಿ ಸೊ ಬೇರೆ ಯಾರನ್ನಾರು ತಗೊಂಬೋದಾಗಿತ್ತಾ ಇಲ್ವಾ ಅಂತ ಅನಿಸ್ತಿದ್ಯಾ? ಹಿಂಗೆ ಆಕ್ಚುಲಿ ಕಿರಣ್ ರಾಜ್ ಹೆಸರು ಕೇಳಿದ್ದೆ. ಆಮೇಲೆ ಕಿರಣ್ ರಾಜ್, ಆಮೇಲೆ ಹೀರೋಯಿನ್ಸ್ ಅಲ್ಲಿ ಪ್ರೇಮ ಸಮಥಿಂಗ್ ಭಾವನಾ, ಅವರು ಬೇಕಾಗಿಲ್ಲ ಅನ್ಸುತ್ತೆ. ಬಿಕಾಸ್ ಅವರೆಲ್ಲ ಲೈಕ್ ಹೀರೋಯಿನ್ಸ್ ರೋಲ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಬಂದು ಅವ್ರಿಗೆ ನೋಡಕ್ ಚೆನ್ನಾಗ್ ಅನ್ಸಲ್ಲ ನಮ್ಗೆ. ಆಕ್ಚುಲಿ ಇವಾಗ ಹೆಂಗ್ ತಗೊಳ್ಬೇಕು ಅಂದ್ರೆ, ಲೈಕ್ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಯಾರು ಇದಾರಲ್ವಾ, ಆ ತರ ತಗೊಂಡ್ರೆ ನಂಗೆ ಬೆಸ್ಟ್ ಅನ್ಸುತ್ತೆ. ಈ ಸೀರಿಯಲ್ಸ್ ನೋಡಿರ್ತೀವಿ, ಅವ್ರದ್ದು ಪರ್ಸನಲ್ ವಿಷಯ ತಗೊಂಡ್ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಸೊ ಆಚೆ ಯಾರಾದ್ರೂ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾರಲ್ಲ, ಅವ್ರ ಬಗ್ಗೆ ತಿಳ್ಕೊಂಡ್ರೆ, ಲೈಕ್ ಡಾಕ್ಟರ್ ಬ್ರೋ ಆಗ್ಲಿ, ಆಮೇಲೆ ಇವರು ಕಾಮಿಡಿ ಮಾಡ್ತಾರಲ್ಲ, ಸಮಥಿಂಗ್ ಇಟ್ಸ್ ಯೋರ್ ಯೂಸ್ ಸಮಥಿಂಗ್, ಆ ತರ ಅವ್ರಿಗೆಲ್ಲ ತಗೊಂಡ್ರೆ ಚೆನ್ನಾಗಿ. ಈಗ ಚೈತ್ರ ಕುಂದಾಪುರ್ ಇದ್ದಾರಲ್ಲ, ಅವರು ನಾನು ಜೈಲ್ಗೆ ಹೋಗ್ಬಿಟ್ಟು ಬಂದಾದ್ಮೇಲೆ ಜೈಲಲ್ಲೇ ಬಿಗ್ ಬಾಸ್ ನೋಡಿದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈ ಜೈಲ್ಗೆ ಹೋಗಿರೋರ್ನೆಲ್ಲ ತಗೊಳೋದ್ ಸರಿನಾ? ಹೆಂಗಿತ್ತು? ಹಂಗೇನಿಲ್ಲ, ಎಲ್ರು ತಪ್ಪು ಮಾಡ್ತಾರೆ, ಎಲ್ರು ಜೈಲ್ಗೆ ಹೋಗಿ ಬಂದಿರ್ತಾರೆ. ಅಲ್ಲಿ ಎಷ್ಟು ಜನ ಇದಾರಂತಲ್ಲ ಜೈಲ್ಗೆ ಜನ ಜೈಲ್ಗೆ ಹೋಗಿದ್ದಾರೆ ಸರ್. ಅವ್ರನ್ನೆಲ್ಲ ಜಸ್ಟ್ ಅವ್ರಿಗೆಲ್ಲ ಆರೋಪಗಳಾಗಿದೆ, ಅವರೇ ಅಪರಾಧಿ ಅಂತ ಏನ್ ಇದ್ ಮಾಡಿಲ್ಲ ಅಲ್ಲ. ಸೊ ಅದೇನ್ ರಾಂಗ್ ಅಂತ ಅನ್ಸಲ್ಲ. ನೀವ್ ಹಂಗ್ ಹೇಳೋದಾದ್ರೆ ಎಲ್ಲಾ ಪೊಲಿಟಿಷಿಯನ್ಸ್ ನ ಕೇಳ್ಬೇಕು. ಎಷ್ಟು ದೊಡ್ಡ ಪೊಲಿಟಿಷಿಯನ್ಸ್ ಜೈಲ್ಗೆ ಹೋಗಿದ್ದಾರೆ, ನೀವು ಅವ್ರನ್ನೆಲ್ಲ ಕ್ವಶನ್ ಮಾಡಲ್ಲ ನೀವು? ಚೈತ್ರ ಕುಂದಾಪುರ TRP ಗೋಸ್ಕರ ಬಂದಿದ್ದಾರಾ ಇಲ್ವರಾ? ಅವ್ರ ಮುಂಚೆಯಿಂದನೂ ಆಲ್ರೆಡಿ ಅವರು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಾರೆ. ಇವಳು ಮನಸ TRP ಗೋಸ್ಕರ ಅಂತ ಅಲ್ಲ. ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಇರ್ಬೇಕು, ಅದು ಕೂಡ. ಆಮೇಲೆ ಜಗಳ ಏನಾದ್ರು ಇವಾಗ ಜನ ನೋಡ್ಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಮುಖ್ಯ ಫಸ್ಟ್ ಆಫ್ ಆಲ್. ಅದಕ್ಕೋಸ್ಕರ ನಾವು ಇವಳು ಚೈತ್ರ ಕುಂದಾಪುರ್ ಇರ್ಲಿ, ಆಮೇಲೆ ಮಾನಸ, ಇವರಿಬ್ರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಗೋಸ್ಕರ ಇದಾರೆ ಅಂತ ಅನ್ಸುತ್ತೆ. ಈಗ ಒಂದೇ ಸಲ ಎರಡೇ ದಿನಕ್ಕೆ ಅನುಷಾ ರೈ ಅವರು ಕಣ್ಣೀರ್ ಹಾಕಿದ್ರು. ಅದು ಒಂದ್ ಸ್ವಲ್ಪ ಲೈಕ್ ಆಕ್ವರ್ಡ್ ಆಯ್ತು. ಅಳೋದೇನ್ ಇರ್ಲಿಲ್ಲ ಆಕ್ಚುಲಿ, ನಾರ್ಮಲ್ ಆಗಿ ಮಾತಾಡ್ಬೋದಾಗಿತ್ತು. ಅವ್ಳಿಗೇನೋ ಹುಷಾರಿಲ್ಲ ಸಮಥಿಂಗ್ ಏನೇನೋ ಇತ್ತು, ಬಟ್ ಅದು ಅವಶ್ಯಕತೆ ಇರ್ಲಿಲ್ಲ. ಮ್ಯಾಮ್ ಈಗ ಭವ್ಯಗೌಡ ಅವ್ರು ಹೋಗಿದ್ದಾರೆ, ಅವ್ರ ಬಗ್ಗೆ? ಅವರು ಚೆನ್ನಾಗಿ ಆಡ್ತಾರೆ ಆಕ್ಚುಲಿ. ಅವ್ರು ನಮ್ಗೆ ಸೀರಿಯಲ್ ಇಂದಾನು ಚೆನ್ನಾಗಿ ಅನಿಸ್ತಾರೆ. ಇಲ್ಲೋರು ಸ್ವಲ್ಪ ಲಾಯಲ್ ಆಗಿ ಆಡ್ತಾ ಇದಾರೆ ಅಂತ ಅನ್ಸುತ್ತೆ ಅವ್ರಾಗ್ಲಿ. ಆಮೇಲೆ ಇವರು ಸಮಥಿಂಗ್ ಇದ್ರಲ್ಲಿ ವರ್ಕ್ ಮಾಡಿದಾರಲ್ಲ, ನವಗ್ರಹ ಧರ್ಮ ಅವನು ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ. ಐಶ್ವರ್ಯ ರೈ ಅಂತ ಹೋಗಿದ್ದಾರೆ, ಐಶ್ವರ್ಯ ಜಿಂದಗಿ ಅಂತ ಹೇಳಿ. ಸೊ ಸಪೋರ್ಟ್ ಅವರು ಅಂದ್ರೆ ಸಪೋರ್ಟ್ ಮಾಡಂಗಿದ್ರೆ ಯಾರು ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಧರ್ಮಗೂ ಮಾಡ್ತೀನಿ,
ಆಮೇಲೆ ತ್ರಿವಿಕ್ರಮ್ಗೂ ಮಾಡ್ತೀನಿ, ಭವ್ಯಗೂ ಮಾಡ್ತೀನಿ, ಐಶ್ವರ್ಯಗೂ ಮಾಡ್ತೀನಿ. ಲೈಕ್ ನಾರ್ಮಲ್ ಇವಾಗ ಸ್ವರ್ಗದಲ್ಲಿ ಯಾರು ಚೆನ್ನಾಗಿ ಅನಿಸ್ತಿದ್ದಾರೆ ಅಂದ್ರೆ ಅವರೇ. ಈ ಕಡೆ ಐ ಥಿಂಕ್ ಸಮಥಿಂಗ್ ಅವನ ಹೆಸರೇನು ನನ್ಗೂ ಆಕ್ಚುಲಿ ನಾನು ಅಷ್ಟು ಫಾಲೋ ಮಾಡ್ತಿದ್ದೀನಿ, ಬಟ್ ಸ್ವಲ್ಪ ಹೆಸರು ಇವಾಗ 2 days ಅಷ್ಟೇ ಅಲ್ವಾ, ನೆನಪಿರಲ್ಲ ಅಷ್ಟೇ. ಓಕೆ ಮ್ಯಾಮ್, ನೀವು ಸಪೋರ್ಟ್ ಮಾಡಂಗಿದ್ರೆ ಯಾರು ಸಪೋರ್ಟ್ ಮಾಡ್ತೀರಾ? ನಂಗೆ ಇನ್ನ ಯಾರು ಫೇವ್ರೇಟ್ ಅಂತ ಆಗಿಲ್ಲ, ಬಟ್ ನನಗೆ ಫಸ್ಟ್ ಬಂದಾಗ ರಿಯಲ್ ಆಗಿ ಅನ್ಸಿತ್ತು ಅಂದ್ರೆ ಚೈತ್ರ ಕುಂದಾಪುರ್ ಅಂದ್ರೆ ಒಳ್ಳೆ ಕಂಟೆಸ್ಟೆಂಟ್. ಅಂದ್ರೆ ಔಟ್ ಸೈಡ್ ಅವರು ಕನ್ನಡ ಅಂದ್ರೆ ಇದಕ್ಕೆ ಹಿಂದೂ ಪರ ತುಂಬಾ ಹೋರಾಟಗಳು ಸ್ಪೀಚ್ಗಳು ಮಾಡಿದ್ದಾರೆ. ಆ ತರ ಗುಡ್ ಕಂಟೆಂಟ್, ಮೋಟಿವೇಟ್ ಆಗೋ ತರ ಸ್ಪೀಚ್ಗಳು ಅಥವಾ ಒಳ್ಳೆ ಆ ತರ ವಿಷಯದಲ್ಲಿ ಅವರು ನೋಟಿಸ್ ಆಗ್ಬೇಕು. ಈ ತರ ಜಗಳಗಳು ಸಣ್ಣ ಸಣ್ಣ ವಿಷಯಕ್ಕಿಂತ ಆ ತರ ಹಿಂದೂಗಳಿಗೆ ಮುಟ್ಬೇಕು, ಆ ತರ ಕಂಟೆಂಟ್ ನ ಮಾತಾಡ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಎಷ್ಟೊಂದು ಆ ತರ ಮಾತುಗಳು ನಿಂತೋಗಿದೆ ಹಿಂದೂ ಪರ ಮಾತಾಡೋದು. ಯಾಕಂದ್ರೆ ಆ ತರ ಅವ್ರು ಏನೇನ್ ಮಾಡಿದ್ದಾರೆ ಆ ತರ ಕಂಟೆಂಟ್ಸ್ ನಡೆಯುತ್ತೆ ಆ ಏರಿಯಾಸ್ ಅಲ್ಲಿ. ಅದ್ರ ಬಗ್ಗೆ ಅವ್ರು ಮಾತಾಡ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಈಗ ಗೋಲ್ಡ್ ಸುರೇಶ್ ಅಂತ ಬಂದಿದ್ದಾರೆ, ಇವ್ರನ್ನ ತಗೊಂಬೇಕಿತ್ತ ಬೇಡವಾ ಅಂತ ಅನ್ಸ್ತಿದ್ಯಾ? ಆಕ್ಚುಲಿ ಅವರು ಬಿಗ್ ಬಾಸ್ ಬಂದ್ಮೇಲೆನೆ ಗೊತ್ತಾಗಿದ್ದು ಅವ್ರು ಯಾರು ಅಂತ. ಲೈಕ್ ಇನ್ನು ಪ್ರಾಪರ್ ಆಗಿ ಯಾರು ಅಂತ ಗೊತ್ತಾಗಿಲ್ಲ. ತಗೊಂಡಿದ್ದಾರೆ, ನೋಡೋಣ ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ, ಇನ್ನೂ ಗೊತ್ತಿಲ್ಲ. 2 days ಅಲ್ವಾ, 1 day ಅಂತ ಅನ್ಕೊಳ್ಳಿ. ಬಿಕಾಸ್ ಅದು ಗ್ರ್ಯಾಂಡ್ ಓಪನಿಂಗ್ ಸಮಥಿಂಗ್, ಆಮೇಲೆ ಇವಾಗ 1 day ಅಷ್ಟೇ ನೋಡಿದ್ದು ನಿನ್ನೆನೆ. ಓಕೆ ಪರವಾಗಿಲ್ಲ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬಟ್ ಅನ್ನೆಸೆಸರಿ ಜಗಳ ಅಲ್ಲಿ ಆಗ್ತಾ ಇದೆ ಅನ್ಸುತ್ತೆ. ಸ್ವಲ್ಪ ತುಂಬಾ ಗೊಂದಲ ಆಗ್ತಿದೆ ಸಿಕ್ಕಾಪಟ್ಟೆ. ಅದಂತೂ ಒನ್ ಡೇಗಂತೂ ಆಕ್ಚುಲಿ ನೆಸೆಸರಿನೇ ಜಗಳ ಆಡಿದ್ದಾರೆ. ಇಷ್ಟು ಎಪಿಸೋಡ್ ಅಲ್ಲಿ ಇದೇ ಫಸ್ಟ್ ಡೇ ಕಿರಿಕಿರಿ ಅನ್ಸ್ಬಿಡ್ತು ಫಸ್ಟ್ ಡೇನೆ ನಮ್ಗೆ ಆಕ್ಚುಲಿ. ಥ್ಯಾಂಕ್ ಯು ಸರ್. ಆಮೇಲೆ ಏನಾದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋದಾದ್ರೆ ಯಾವ್ದಾರ IT ಅಲ್ಲಿ ವರ್ಕ್ ಮಾಡ್ತಿರೋರು ರೆಪ್ರೆಸೆಂಟ್ ಮಾಡಿ, ನಮ್ಮ IT ಫೀಲ್ಡ್ ಅಲ್ಲಿ ಎಲ್ಲಾರ್ದು ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ ರೆಪ್ರೆಸೆಂಟ್ ಮಾಡೋ ತರ ಯಾರಾದ್ರೂ ಕರ್ಸ್ಬೇಕಂತ ನಾನು ಕೇಳ್ಕೊತೀನಿ. ಅಂಡ್ ಎಲ್ರಿಗೂ ಆಲ್ ದ ಬೆಸ್ಟ್, ಎಲ್ರು ಚೆನ್ನಾಗ್ ಆಡ್ಲಿ. ಎಲ್ರಿಗೂ ಆಲ್ ದ ಬೆಸ್ಟ್, ಎಲ್ರು ಚೆನ್ನಾಗ್ ಆಡ್ಲಿ. ಥ್ಯಾಂಕ್ ಯು.